ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗೆಯೇ ನೈಟ್ ಟೈಮ್ ಎಲ್ಲ ಕೂತ್ಕೊಂಡು ನಾನು ವಾಯ್ಸ್ ಓವರ್ ಕೊಡೋಕ್ಕೂ ಸಹ ಆಗ್ತಾ ಇರಲಿಲ್ಲ. ಅದರಿಂದ ಯಾವುದೇ ವ್ಲಾಗ್ನ ನಾನು ಪೋಸ್ಟ್ ಮಾಡಲಿಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ವ್ಲಾಗ್ನ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ ಸ್ಯಾಟರ್ಡೆ ಮಕ್ಕಳನ್ನ ಕರ್ಕೊಂಡು ರೆಸಾರ್ಟ್ಗೆ ಟ್ರಿಪ್ ಹೋಗ್ತಾ ಇದ್ವಿ. ಇದು ಬಂದ್ಬಿಟ್ಟು ಗ್ರೀನ್‌ವುಡ್ ಹಾಲಿಡೇಸ್ ರೆಸಾರ್ಟು ನಿಯರ್ ಕನಕಪುರದ ಹತ್ರ ಇರುವಂಥದ್ದು. ನೋಡ್ಬೋದು ಮಕ್ಕಳೆಲ್ಲ ಬೆಳಗ್ಗೆನೇ 7:30ಗೆಲ್ಲ ಬಂದ್ಬಿಟ್ಟಿದ್ದಾರೆ. ತುಂಬಾ ಚಳಿ ಇತ್ತು. ಸೊ ಆದ್ರೂ ಸಹ ಮಕ್ಕಳೆಲ್ಲ ಇಷ್ಟು ಖುಷಿಯಾಗಿ ಇದ್ದಾರೆ ನೋಡ್ಬೋದು. ಎಲ್ಲ ಸ್ವೆಟ್ರ್ ಹಾಕ್ಕೊಂಬಿಟ್ಟಿದ್ದಾರೆ. ಕೆಲವರೆಲ್ಲ ಹಾಕಿಲ್ಲ. ಯಾಕೋ ನಿಮಗೆ ಚಳಿ ಆಗ್ತಾ ಇಲ್ವಾ ಅಂದರೆ, ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಫುಲ್ ಖುಷಿಯಾಗಿದ್ದಾರೆ. ನಂತರ ನಾವಿಲ್ಲಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಫಸ್ಟ್ ಬಸ್ಗೆಲ್ಲ ಪೂಜೆ ಮಾಡಿಬಿಟ್ಟು, ನಂತರ ಮಕ್ಕಳನ್ನೆಲ್ಲ ಬಸ್ಗೆ ಹತ್ತಿಸಿದ್ವಿ. ಸೊ ಲಗೇಜೆಲ್ಲ ಮೇಲೆ ಇರಿಸ್ಬಿಟ್ಟಿದ್ದೀವಿ ಆರಾಮಾಗಿ ಕೂತ್ಕೊಳ್ಳಿ ಅಂತ. ಸೊ ಇಲ್ಲಿಂದ ನಮಗೆ 45 ಮಿನಿಟ್ಸ್ ಇತ್ತು ಟ್ರಾವೆಲ್ಲು. ಅದರಿಂದ ಮಕ್ಕಳೆಲ್ಲ ಚೆನ್ನಾಗಿ ಒಳಗಡೆ ಡ್ಯಾನ್ಸ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ರು. ಸೊ ಇವ್ರನ್ನ ಡ್ರಾಪ್ ಮಾಡೋದಕ್ಕೆ ಅವರ ಪ್ಯಾರೆಂಟ್ಸ್ ಎಲ್ಲ ಬಂದಿದ್ರು ಅಲ್ವಾ. ಸೊ ಅವ್ರ ಪ್ಯಾರೆಂಟ್ಸ್ಗೆಲ್ಲ ಸಹ ಬಾಯ್ ಮಾಡ್ತಾ ಮಕ್ಕಳೆಲ್ಲ ಖುಷಿಯಾಗಿ ಹೊರಡ್ತಾ ಇದ್ದಾರೆ. ಹಾಗೆ ನಮ್ಮ ಕೊಲೀಗ್ಸು ಅಷ್ಟೇ ನೋಡ್ಬೋದು ಫುಲ್ ಜೋಶಲ್ಲಿದ್ದಾರೆ. ತುಂಬಾ ಖುಷಿ ಆಗ್ತಾ ಇತ್ತು ಎಲ್ಲ ಟೀಚರ್ಸ್ಗೂ ಸಹ ಮಕ್ಕಳ ಜೊತೆ ಹೋಗುವಂಥದ್ದು. ಸೊ ಮಕ್ಕಳನ್ನ ಕರ್ಕೊಂಡೋಗೋದು ಹಾಗೆ ಅವ್ರ ಜೊತೆ ಎಂಜಾಯ್ ಮಾಡೋದು ಒಂಥರ ತುಂಬಾ ಖುಷಿಯಾಗುತ್ತೆ ಅಲ್ಲ. ಸೊ ನೋಡ್ಬೋದು ನಮ್ಮ ರೂಪಿಣಿ ಫುಲ್ ಖುಷಿಯಾಗಿ, ನಮ್ಮ ಅಂಜಲಿ ಹಾಗೆಯೇ ನಮ್ಮ ವಿನಿತಾನು ಸಹ. ನಂತರ ನನ್ನ ಫ್ರೆಂಡು ಲಕ್ಷ್ಮಿ ಇದ್ದಾಳಲ್ಲ, ಸೊ ಅವಳದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಲಕ್ಷ್ಮಿ. ಹಾಗೆಯೇ ಮಕ್ಕಳೆಲ್ಲ ಸಹ ತುಂಬಾ ಖುಷಿಯಾಗಿ ಎಲ್ಲರೂ ವಿಶ್ ಮಾಡಿದ್ರು. ನಂತರ ನಾವು ರೀಚ್ ಆದ್ವಿ ಪ್ಲೇಸ್ಗೆ. ಎಲ್ಲ ಮಕ್ಕಳನ್ನೆಲ್ಲ ಇಳಿಸ್ತಾ ಇದ್ದೀವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ನೋಡ್ಬೋದು ಇದೇನೆ ಗ್ರೀನ್‌ವುಡ್ ಹಾಲಿಡೇಸ್ ರೆಸಾರ್ಟು. ಇದು ಮೇನ್ ರೋಡಿಂದ ಸ್ವಲ್ಪ ದೂರನೇ ಇದೆ. ಒಳಗಡೆ ಇರೋದ್ರಿಂದ ಫುಲ್ ಗ್ರೀನರಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ ಸಹ. ಸೊ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೂ ಅಷ್ಟೇ ತುಂಬಾ ದೊಡ್ಡ ಪ್ಲೇಸ್ ಇದೆ. ಹಾಗೆಯೇ ಇಲ್ಲಿ ಡ್ರೈ ಗೇಮ್ಸ್ ಆಡೋದಕ್ಕೋಸ್ಕರ ಹೊರಗಡೆನೇ ಎಲ್ಲ ಅರೇಂಜ್ ಮಾಡಿದ್ದಾರೆ. ತುಂಬ ಚಳಿ ಇತ್ತು, ಮಳೆ ಏನೂ ಇರಲಿಲ್ಲ. ಬಟ್ ತುಂಬಾ ಗಾಳಿ ಹಾಗೆ ಚಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ನೋಡ್ಬೋದು ಎಲ್ಲ ಮಕ್ಕಳನ್ನು ಸಹ ನಮ್ಮ ಟೀಚರ್ಸು ಹಾಗೆ ಮತ್ತು ಆಂಟೀಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಳಗಡೆ. ಸೊ ಫಸ್ಟು ಹೋಗ್ತಾ ಇದ್ದಂಗೆ ಮ್ಯಾಜಿಕ್ ಶೋ ಇತ್ತು. ಸೊ ಅದಕ್ಕೆ ಕರ್ಕೊಂಡೋದ್ವಿ. ಸೊ ಅದಕ್ಕೂ ಮುಂಚೆ ಇಲ್ಲಿ ಈ ಒಂದು ರೆಸಾರ್ಟ್ಗೆ ಸ್ಕೂಲ್ ಮಕ್ಕಳೆಲ್ಲ ಬೇರೆ ಸ್ಕೂಲವರು ಬಂದಿದ್ದರು. ಸೊ ಈ ಥರ ಏನಾದರೂ ಒಂದು 2-3 ಸ್ಕೂಲಿಂದ ಬಂದರೆ ಅವರು ಔಟರ್ಸ್ನ ಯಾರನ್ನೂ ಸಹ ಇಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋದಿಲ್ವಂತೆ. ಯಾಕಂದರೆ ಮಕ್ಕಳಿಗೆ ಮತ್ತು ಅವ್ರಿಗೂ ಸಹ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಔಟರ್ಸ್ನ ಸ್ಕೂಲ್ ಮಕ್ಕಳೆಲ್ಲ ಬಂದಾಗ ಸಹ ಔಟರ್ಸ್ಗೆ ಯಾರಿಗೂ ಸಹ ಅಲ್ಲೂ ಇರಲ್ವಂತೆ. ನೋಡ್ಬೋದು ಇದೇನೆ ಒಳಗಡೆ ಈ ಥರ ಇದೆ ಒಂದು ರೆಸಾರ್ಟು. ತುಂಬಾ ಗೇಮ್ಸ್ ಇತ್ತು, ಚೆನ್ನಾಗಿದೆ ಪ್ಲೇಸು. ನೀವು ಸಹ ಒಮ್ಮೆ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ, ತುಂಬ ಚೆನ್ನಾಗಿದೆ. ಲಿಂಕ್ ಬೇಕಂದರೆ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೋಡ್ಬೋದು ಬರ್ತಾ ಇದ್ದಂಗೆ ಫಸ್ಟು ಮ್ಯಾಜಿಕ್ ಶೋ ಇತ್ತು. ಮಕ್ಕಳಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹಾಗೆಯೇ ಈ ಒಂದು ಮ್ಯಾಜಿಕ್ ಮಾಡೋರು ಯಾವ ರೀತಿ ನಮ್ಮ ಕಣ್ಣು ತಪ್ಪಿಸಿ ಒಂದು ಮ್ಯಾಜಿಕ್ ಮಾಡ್ತಾರೆ ಅಂತ ಗೊತ್ತೇ ಆಗೋಲ್ಲ. ನಾವು ಎಷ್ಟೇ ಅಬ್ಸರ್ವ್ ಮಾಡಿದ್ರು ಸಹ ಅವರು ಎಲ್ಲಿ ಹೇಗೆ ನಮ್ಮನ್ನು ಯಾಮಾರಿಸ್ತಾರೆ ಅನ್ನೋದು ನಿಜವಾಗ್ಲೂ ಗೊತ್ತೇ ಆಗೋಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು ಮ್ಯಾಜಿಕ್ ಶೋ. ಸೊ ಇದನ್ನು ಮುಗಿಸ್ಕೊಂಡು ನಾವು ಮಕ್ಕಳನ್ನೆಲ್ಲ ಬ್ರೇಕ್ಫಾಸ್ಟ್ಗೆ ಕರ್ಕೊಂಡೋಗಿದ್ವಿ. ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟರು. ಇಡ್ಲಿ, ಕೇಸರಿಬಾತು, ಉಪ್ಪಿಟ್ಟು ಹಾಗೆಯೇ ಬ್ರೆಡ್ಡು ಜಾಮು ಸಹ ಇತ್ತು. ಅದ್ರ ಜೊತೆಗೆ ಟೀ, ಕಾಫಿ ಎಲ್ಲ. ಸೊ ನಮಗೆ ಏನು ಅರೇಂಜ್ ಮಾಡಿದ್ದಾರೆ ಮಕ್ಳಿಗೂ ಸಹ ಸೇಮ್ ಅದೇ ಒಂದು ಬ್ರೇಕ್ಫಾಸ್ಟ್ನ ಮತ್ತು ಲಂಚ್ನ ಕೊಟ್ಟರು. ಸೊ ಫಸ್ಟ್ ನಾವು ಬಂದುಬಿಟ್ವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ನಂತರ ನಮ್ಮ ಟೀಚರ್ಸ್ ಬರ್ತೀವಿ, ನೀವು ಹೋಗಿ ಮಾಡ್ಕೊಂಬನ್ನಿ ಅಂದರು. ಕಾಫಿ ಟೀ ಎಲ್ಲ ಆಯಿತು. ಎಲ್ಲ ಆದಮೇಲೆ ನೋಡ್ಬೋದು ಇದು ಬಂದ್ಬಿಟ್ಟು ಈ ಪಂಜಾಬು ರಾಜಸ್ಥಾನ್ ಕಡೆ ಎಲ್ಲ ತುಂಬಾ ಫೇಮಸ್ ಆಗಿರುವಂಥ ಒಂದು ಆಟ ಇದು. ಏನಂತಾರೆ ತೊಗಲ್ಗೊಂಬೆ ಅಂತ ಹೇಳ್ತೀವಲ್ಲ. ಸೊ ಈ ಥರ ತುಂಬಾ ಚೆನ್ನಾಗಿತ್ತು. ಇದನ್ನು 2 ದಾರದಿಂದ ಈ ಥರ ಕಟ್ಬಿಟ್ಟು ಅವರು ಸಾಂಗ್ ಹಾಕಿರ್ತಾರೆ. ಈ ಥರ ಅವರೇ ಡ್ಯಾನ್ಸ್ ಮಾಡಿಸುವಂಥದ್ದು. ತುಂಬ ಚೆನ್ನಾಗಿತ್ತು. ನಂತರ ನಮ್ಮ ಎಲ್ಲ ಟೀಚರ್ಸ್ಗೂ ಈ ಥರ ಪೇಟ ಕಟ್ಟಿದ್ರು. ಕಟ್ಬಿಟ್ಟು ಈ ಥರ ಅವರು ಡ್ಯಾನ್ಸ್ ಹೇಳ್ಕೊಟ್ರು. ಟೀಚರ್ಸ್ ಅಂತೂ ಫುಲ್ ಖುಷಿಯಾಗಿ ಜೋಶಾಗಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನಮ್ಮ ಟೀಚರ್ಸ್ನ. ಸೊ ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಅಂತ ಹೇಳ್ತಾಯಿದ್ರು. ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ರಿ ಎಲ್ರೂ ಅಂತ ಹೇಳಿಬಿಟ್ಟು. ನಾವು ಅಷ್ಟೇ ತುಂಬ ದಿನ ಆದಮೇಲೆ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ವಿ, ನಮಗೂ ಇದೊಂದು ಚಾನ್ಸ್ ಅಂತ ನಾವು ಸಹ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ನಂತರ ಮಕ್ಕಳಿಗೂ ಸಹ ಅವರು ಡ್ಯಾನ್ಸ್ ಮಾಡಿಸಿದ್ರು. ಎಲ್ಲ ಮಕ್ಕಳು ಅವ್ರನ್ನ ನೋಡಿಕೊಂಡು ಡಿಟ್ಟೋ ಅವ್ರು ಹೇಗೆ ಮಾಡ್ತಾಯಿದ್ರು ಹಾಗೆ ಮಾಡಿದ್ರು. ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳೂ ಸಹ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪಾಟ್ರಿ ಕಡೆ ಹೋದ್ವಿ.
ಇದು ಬಂದು ಪಾಟ್ರಿ ಮೇಕಿಂಗು. ಬಟ್ ಇವರು ಮಕ್ಕಳ ಕೈಯಿಂದ ಮಾಡಿಸ್ಲಿಲ್ಲ, ಯಾಕಂದರೆ ಒಂದು ತಿರುಗ್ತಾರಂಥ ಚಕ್ರ ಇದೆಯಲ್ಲ ಅದು ತುಂಬ ಹೆವಿ ಇದೆಯಂತೆ. ಮಕ್ಕಳೇನೋ ಸ್ವಲ್ಪ ಯಾಮಾರಿ ಕಾಲು ತಗುಲಿಸ್ಕೊಂಡ್ರು ಸಹ ಕಾಲಿಗೆ ತುಂಬಾ ಪೆಟ್ಟಾಗುತ್ತೆ, ಬೇಡ ಅಂತ ಹೇಳಿಬಿಟ್ಟು ಕೆಲವು ಟೀಚರ್ಸಿಂದ ಮಾತ್ರನೇ ಮಾಡಿಸಿದ್ರು. ನಂತರ ಬಂದ್ಬಿಟ್ಟು ಇಲ್ಲೆಲ್ಲ ಗೇಮ್ಸ್ ಆಡ್ತಾ ಇದ್ದಾರೆ ಮಕ್ಕಳು, ಈ ಥರ ಟ್ರೈನು ಮತ್ತು ತಿರುಗುವಂಥದ್ದು, ತುಂಬ ಪ್ಲೇ ಐಟಮ್ಸ್ ಅಂತೂ ತುಂಬಾ ಜಾಸ್ತಿ ಇದ್ವು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು. ಮತ್ತು ಇದು ಬಂದ್ಬಿಟ್ಟು ಕೊಲಂಬಸ್ಸು. ಸೊ ನಾನು ಹತ್ತಿದ್ದೆ, ನನಗಂತೂ ಇದು ಸೆಕೆಂಡ್ ಟೈಮೋ ಥರ್ಡ್ ಟೈಮೋ ಇರಬೇಕು ಇದು ಆಡ್ತಾ ಇರೋದು. ಸೊ ಒಂದೊಂದು ಮಗು ಎಕ್ಸ್ಪ್ರೆಷನ್ ನೋಡಬೇಕು, ಸಖತ್ತಾಗಿತ್ತು. ಒಂಥರ ಭಯ, ಒಂಥರ ಎಕ್ಸೈಟ್ಮೆಂಟು, ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನಂತರ ನೆಕ್ಸ್ಟ್ ಗೇಮ್ಗೆ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಬಂದ್ಬಿಟ್ಟು ಈ ಒಂದು ರಾಗಿ ತೆನೆ ಪಕ್ಕದಲ್ಲಿ ಕೊಯ್ತಾ ಇದ್ರಂತೆ. ಸೊ ಇದು ತಗೊಂಬಂದು ಮಕ್ಳಿಗೆ ತೋರಿಸ್ತಾ ಇದ್ದಾರೆ, ನೋಡಿ ಇದು ರಾಗಿ ತೆನೆ, ರಾಗಿ ಈ ಥರನೇ ಬಿಡುವಂಥದ್ದು, ಈ ಥರ ಹೇಗೆ ಇದನ್ನೆಲ್ಲ ರಾಗಿನ ತೆಗಿತಾರೆ ಅಂತ ಹೇಳಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಕೊಂಡು ನಿಂತಿದ್ವಿ. ಇಲ್ಲಿ ಬಂದು ಬೈಕ್ಗೆ ಮಾಡ್ತಾ ಇದ್ದಾರೆ ಮಕ್ಕಳು. ತುಂಬಾ ಗೇಮ್ಸ್ ಇರೋದ್ರಿಂದ ಎಲ್ಲ ಮಕ್ಕಳು ಸಹ ಯಾವುದು ಮಿಸ್ ಮಾಡಲಿಲ್ಲ, ಎಲ್ಲನೂ ಆಡ್ಸಿದ್ವಿ. ಇದಂತೂ ತುಂಬಾ ಚೆನ್ನಾಗಿತ್ತು. ನಂತರ ಇದೆಲ್ಲ ಆಡ್ಕೊಂಡು ಎಲ್ಲ ಟಯರ್ಡ್ ಆದರು. ಅಷ್ಟಾಗಿ 1:30 ಆಗಿತ್ತು ಟೈಮು, ಲಂಚ್ ಟೈಮು. ಲಂಚ್ ಅಂತೂ ತುಂಬ ಚೆನ್ನಾಗಿತ್ತು, ಪೂರಿ ಮತ್ತು ಪಲಾವು, ಆಮೇಲೆ ನಾನ್ ವೆಜ್ಜು ಸಹ ಇತ್ತು, ಜೊತೆಗೆ ಜಾಮೂನ್ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿತ್ತು ಲಂಚ್ ಅಂತೂ, ಮಕ್ಳಿಗೂ ಸೇಮ್ ಕೊಟ್ಟಿದ್ದರು. ನಂತರ ಮಕ್ಕಳೆಲ್ಲ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಅವ್ರ ಫೇವ್ರೆಟ್ ಪ್ಲೇಸ್ಗೆ ಬಂದರು. ಅದು ಬಂದುಬಿಟ್ಟು ರೈನ್ ಡ್ಯಾನ್ಸ್ಗೆ. ಮಕ್ಕಳೆಲ್ಲ ಸಖತ್ತಾಗಿ ಕುಣಿದ್ರು. ನಮ್ಮ ಟೀಚರ್ಸು ಅಷ್ಟೇ ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ಟಿದ್ರು ಎಲ್ಲರೂ ಸಹ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ರೈನ್ ಡ್ಯಾನ್ಸು. ರೈನ್ ಡ್ಯಾನ್ಸಿಂದ ನಂತರ ಇಲ್ಲಿ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲು. ಈ ಒಂದು ಪೂಲ್ ಬಂದ್ಬಿಟ್ಟು ದೊಡ್ಡದು ಬಂದು ತುಂಬಾ ಆಳ ಇತ್ತು. ಟೀಚರ್ಸ್ಗೆ ಅರ್ಧ ಕುತ್ತಿಗೆವರೆಗೂ ಬರ್ತಾಯಿತ್ತು. ಸೊ ಮಕ್ಕಳಿಗೆ ಇದು ತುಂಬ ಡೇಂಜರ್ ಅಂತ ಹೇಳಿಬಿಟ್ಟು ಪಕ್ಕದಲ್ಲೇ ಒಂದು ಪುಟಾಣಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅದರಲ್ಲಿ ಇಳಿಸ್ಬಿಟ್ಟು ಆಟ ಆಡಿಸ್ತಾ ಇದ್ವಿ. ಯಾಕಂದರೆ ತುಂಬಾ ಹೈಟ್ ಕಮ್ಮಿ ಇದ್ದರು ನಮ್ಮ ಮಕ್ಕಳು, ಅದಕ್ಕೋಸ್ಕರ ಸರಿ ಎಲ್ಲ ಸ್ವಿಮ್ಮಿಂಗ್ ಪೂಲೆಲ್ಲ ಮಕ್ಕಳೆಲ್ಲ ಆಡಿಕೊಂಡು ನಂತರ ಅವ್ರಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಸ್ನ್ಯಾಕ್ಸ್ ತಗೊಂಡ್ವಿ. ಮಕ್ಳಿಗೂ ಸ್ನ್ಯಾಕ್ಸ್ ಕೊಟ್ಟರು, ಹಾಗೆ ಟೀಚರ್ಸು ಸಹ ಸ್ನ್ಯಾಕ್ ತಗೊಂಡು ನಂತರ ಕಾಫಿ ಟೀ ಎಲ್ಲ ಕುಡ್ಕೊಂಡು ನಾವು ಸಹ ಸ್ಕೂಲ್ ಕಡೆ ಹೊರಟ್ವಿ. ಸೊ ಸ್ಕೂಲ್ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 6 o'clock ಆಗಿತ್ತು. ಸೊ ಎಲ್ಲ ಹೊರಟರು, ನಾನು ಸಹ ಹೊರಡ್ತೀನಿ ಅಂದೆ. ನಮ್ಮ ಕೊಲೀಗ್ಸು ತುಂಬ ಒಳ್ಳೆಯವರು, ಹೋಗಿ ಮ್ಯಾಮ್ ನೀವು ಅಂತ ಹೇಳಿಬಿಟ್ಟು ನನಗೆ ಬಾಯ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.